ಅಂಬೇಡ್ಕರ್ ನಿಗಮದ ಮೇಲೆ ಇವತ್ತು ಲೋಕಾಯುಕ್ತ ದಾಳಿ ಮಾಡಿದೆ ಸರ್. ಯಾವ ಸಂಬಂಧ ದಾಳಿ ಆಯಿತು ಮತ್ತು ಏನಾದ್ರು? ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ರೈಮ್ ನಂಬರ್ 58/2025 ಇದು ಕರ್ನಾಟಕ ಪೊಲೀಸ್ ಸ್ಟೇಷನ್ ದಾಖಲೆ ಆಗಿದೆ, ಬ್ಯಾಂಗ್ಳೂರು. ಸೊ ಈ ಸಂಬಂಧ ಅಂಡರ್ ಸೆಕ್ಷನ್ಸ್ 13(1)A ಮತ್ತು 13(2) ಆಫ್ PC ಆ್ಯಕ್ಟ್ ಮತ್ತು 409, 420 IPC ಸೆಕ್ಷನ್ಸಲ್ಲಿ ನಾವು ಕೇಸ್ ದಾಖಲೆ ಮಾಡ್ತೀವಿ. ಸೊ ಇದು ಗುರುರಾಜ್ ಅನ್ನೊಬ್ಬರು ಕಂಪ್ಲೇಂಟ್ ಮೇಲೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಸೊ ಈ ಸಂಬಂಧಪಟ್ಟ ನಾವು ಈ ಟೋಟಲ್ ಕ್ರೈಮ್ ಯಾವುದು ಸಂಬಂಧಪಟ್ಟದಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 2020ಇಂದ 2023ವರೆಗೆ ಈ ಸಹಕಾರ ಸಂಘ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯೋ ಅದು ಏನು ಸಾಫ್ಟ್ ಲೋನ್ಸ್ ಈ ನಿಗಮದಿಂದ ಕೊಡ್ತಾರೆ, ಅದು 96 ಈ ಸಹಕಾರ ಸಂಘಗಳಲ್ಲಿ ಫೇಕ್ ಆಗಿ ಅದು ಫಾರ್ಮ್ ಮಾಡಿ ಫ್ರಾಡ್ ಮಾಡಿದ್ದಾರೆ, ಅಂದರೆ ಕ್ರಿಮಿನಲ್ ಮಿಸ್ಕಂಡಕ್ಟ್ ಮಾಡ್ತಾರೆ. ಸೊ ಆ ಸಂಬಂಧಪಟ್ಟ ನಾವು ಕೇಸ್ ದಾಖಲೆ ಮಾಡ್ತೀವಿ. 3 ಕೋಟಿ 4 ಕೋಟಿ ಮೇಲೆ ಇದು ಮನಿ ಮಿಸ್ ಹ್ಯಾಂಡಲ್ ಆಗಿದೆ. ಈ ಸಂಬಂಧಪಟ್ಟ ನಾವು ಕೇಸ್ ದಾಖಲಾದ ನಂತರ ನಾವು ವಾರೆಂಟ್ ತೊಗೊಂಡು, ಕೋರ್ಟಿಂದ ವಾರೆಂಟ್ ತೊಗೊಂಡು ಈ ಆಫೀಸಸ್ಸು ಮತ್ತು ರೆಸಿಡೆನ್ಸಸ್ಸು ಸರ್ಚ್ ಮಾಡ್ತಾಯಿದ್ವಿ. ಆ ದಾಖಲಾತಿಗಳಲ್ಲಿ ಮೂಲ ದಾಖಲಾತಿಗಳು ಏನಿದೆ ಅದಕ್ಕೋಸ್ಕರ ನಾವು ಸರ್ಚ್ ಮಾಡ್ತಾಯಿದ್ವಿ. ಸೊ 5 ಮನೆಗಳು ಮತ್ತು ಒಂದು ಕಚೇರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ. ಇದರಲ್ಲಿ 8 ಜನ ಅಕ್ಯೂಸ್ಡ್ ಇದ್ದಾರೆ. ಇದರಲ್ಲಿ ಮ್ಯಾನೇಜರ್ಸು ರಿಟೈರ್ಡ್ ಆಗಿದ್ದರು, ಅಂದರೆ 2020ಇಂದ 2023ವರೆಗೆ ಏನು ಅಲೋಕೇಶನ್ ಆಗಿದೆ ಅಲ್ಲಿ ಆಫೀಸರ್ಸ್ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರ ಮೇಲೆ ನಾವು ಕೇಸ್ ದಾಖಲೆ ಮಾಡ್ತೀವಿ. ಇದರಲ್ಲಿ ಮ್ಯಾನೇಜರ್ಸ್ ಇದ್ದಾರೆ, ಕೆಲವರು ರಿಟೈರ್ಡ್ ಆಗಿದ್ದಾರೆ, ತಾಲೂಕಾ ಡೆವಲಪ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಸೂಪರಿಂಟೆಂಡೆಂಟ್ ಇದ್ದಾರೆ. ಸೊ ಒಟ್ಟಾಗಿ 8 ಜನ ಇದ್ದಾರೆ. ಸರ್, ಎಷ್ಟು ಅವ್ಯವಹಾರ ಆಗಿದೆ? ಸೊ ಇಲ್ಲಿವರೆಗೆ ನಮಗೆ ಪ್ರೈಮಾ ಫೇಸಿ ಅಂದರೆ ಹಿಂಗೆ ನಾವು ಸರ್ಚ್ ಮಾಡಿ ದಾಖಲಾತಿಗಳು ಮಾಡಿದ ನಂತರ ನಮಗೆ ಟೋಟಲ್ ಅಮೌಂಟ್ ಗೊತ್ತಾಗುತ್ತೆ. ಇಲ್ಲಿವರೆಗೆ ನಮಗೊಂದು 3 crores ಮೇಲೆ ಆಗಿದೆ ಅಂತ ನಾವು ಕಂಡು ಬರ್ತಾ ಇದೆ. ಸೊ ನಮ್ಗೆ ಏನಂದ್ರೆ ಎಂಟೈರ್ ಡಾಕ್ಯುಮೆಂಟ್ಸ್ ಏನು ಸಹಕಾರ ಸಂಘಟನೆಗಳು ಹೆಂಗೆ ಫಾರ್ಮ್ ಮಾಡಿದ್ರು, ಅದು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ರು, ಅದೆಲ್ಲ ಸರ್ಚ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ಬೇರೆ ಏನಾದರೂ ಇದೇ ಸಹಕಾರ ಸಂಘಗಳಿಂದ ಬೇರೆ ಹಣ ಏನಾದರೂ ಅಲಾಟ್ ಆಗಿದೆ ಯಾವುದು, ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸರ್, ಇವರು ಡೈರೆಕ್ಟ್ ಆಗಿ ಯಾರಾದರೂ ಅಭ್ಯರ್ಥಿಗಳು ಅಂದರೆ ಸಾರ್ವಜನಿಕರಿಗೆ ಕೊಡ್ತಾ ಇದ್ರು ಅಥವಾ ಅಲ್ಲ, ಸಹಕಾರ ಸಂಘಗಳು ಫಾರ್ಮ್ ಮಾಡಿ ಇದೇನೆಂದರೆ 1 ಲಕ್ಷ ಇವರಿಗೆ ಸಾಫ್ಟ್ ಲೋನು ಮತ್ತು 1 ಲಕ್ಷ ಇವರಿಗೆ ಡೆವಲಪ್ಮೆಂಟ್ ಥರ SHGಗೆ ಏನು ಕೊಡ್ತಾರೆ ಆ ಸ್ಕೀಮ್ ಮುಖಾಂತರ ಆ ಸ್ಕೀಮಲ್ಲಿ ಇದು ಈ ಅವ್ಯವಹಾರ ಆಗಿದೆ. ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೆಂಗೆ ಸಹಕಾರ ಸಂಘಗಳು ಹೇಗೆ ಜನರಲ್ ಒಂದು 5 ಮೆಂಬರ್ಸ್ ಟೀಮ್ ಇರ್ತದೆ, ಅದರಲ್ಲಿ ಇಬ್ಬರದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕು, ಯಾಕೆಂದರೆ ಅವರ ಬ್ಯಾಂಕ್ಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದೇ ಆ ಫಾರ್ಮೇಷನ್ನಲ್ಲೇ ಕಂಪ್ಲೀಟ್ ಫೇಕ್ ಡಾಕ್ಯುಮೆಂಟ್ಸ್ ಹಾಕಿ, ಅಂದರೆ ಮೆಂಬರ್ಸ್ ಇಲ್ಲದೆ ಅವರೇ ಕ್ರಿಯೇಟ್ ಮಾಡಿದ್ರು ಅನ್ನೋದು